ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಾರೆ ಕೇಸರಿ ಕಲಿಗಳು. ನಿನ್ನೆ ನಡೆದಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ಅಧಿವೇಶನದಲ್ಲಿ ಬಿಸಿ ಮುಟ್ಟಿಸಲು ಬಿಜೆಪಿಗೆ ಅಸ್ತ್ರಗಳು ಸಿಕ್ಕಿವೆ. ಯಾಕಂದ್ರೆ ನೋಡಿ, ಬಿಜೆಪಿ ನಾಯಕರು ಒಂದಲ್ಲ ಒಂದು ರೀತಿಯ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಈಗ ಬೇರೆ ಬೇರೆ ಅಸ್ತ್ರಗಳು ಕೂಡ ಸಿಕ್ಕಿದೆ. ನಿನ್ನೆ ನಡೆದಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆನೇ ಚರ್ಚೆ ಆಗಿದೆ. ಅಧಿವೇಶನದಲ್ಲಿ ಬಿಸಿ ಮುಟ್ಟಿಸಲು ಬಿಜೆಪಿಗೆ ಅಸ್ತ್ರಗಳು ಸಿಕ್ಕಿವೆ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಇವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗಿರುವಂತಹ ಚೆಲ್ವಾದಿ ಸಮ್ಮುಖದಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಾಗಿ ಏನೇನೆಲ್ಲ ಇದೆ, ಅವರ ಹತ್ರ ಏನೇನು ವಿಚಾರಗಳಿದೆ ಅದರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ವಿರೋಧವನ್ನು ಮಾಡ್ತಾರೆ. ಯಾಕಂದರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬಜೆಟ್ ಏನು ಘೋಷಣೆ ಮಂಡನೆ ಮಾಡಿದ್ರಲ್ವ, ಅವಾಗೇನೋ ಚೊಂಬನ್ನು ಹಿಡಿದುಕೊಂಡು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿದ್ರು. ಈ ಬಜೆಟಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಜನರಿಗೆ ಅಂತ ಹೇಳಿ. ಇನ್ನು ಈಗ ಈ ಬಜೆಟ್ ಅಧಿವೇಶನ ಏನಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಇವರ ಹತ್ರ ಚರ್ಚೆ ಮಾಡೋಕೆ, ಪ್ರಶ್ನೆಯನ್ನು ಮಾಡೋಕೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಹಾಗಾದರೆ ಒಂದು, ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆ ಆಗಿದೆ. ಎರಡನೇದು, ಹಿಂದಿನಿಂದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಗೆ ಕೇಸರಿ ಪಡೆ ಸಜ್ಜಾಗ್ತಾ ಇದೆ. ಮೂರನೇದಾಗಿ ಸಭೆಯಲ್ಲಿ ಸರ್ಕಾರದ ಸಾಲು ವೈಫಲ್ಯಗಳ ಬಗ್ಗೆ ಚರ್ಚೆ ಆಗಿದೆ. ನಾಲ್ಕನೇದಾಗಿ ಕಾಂಗ್ರೆಸ್ ವೈಫಲ್ಯ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಐದನೇದಾಗಿ ಒಳ ಮೀಸಲಾತಿ ವಿಚಾರ ಸದನದ ಒಳಗೆ ಹೊರಗೆ ಎರಡೂ ಕಡೆಯಲ್ಲೂ ಕೂಡ ಹೋರಾಟ ಮಾಡುವಂತಹ ಚರ್ಚೆ ಆಗಿದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒಳ ಮೀಸಲಾತಿಯ ಕುರಿತು ಪಾದಯಾತ್ರೆ, ಇದು 5ನೇ ವಿಚಾರ. ಅಲ್ಲ 6ನೇ ವಿಚಾರ. 7ನೇದಾಗಿ ನೋಡಿದ್ರೆ ಮಾರ್ಚ್ 22ರಿಂದ ಚಿತ್ರದುರ್ಗ ಟು ಬೆಂಗಳೂರು ಪಾದಯಾತ್ರೆ ನಡೆಯುತ್ತೆ. ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. 6ರಿಂದ 7 ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ನಾವು ಸರ್ಕಾರವನ್ನು ಟೀಕೆ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು, ಹೋರಾಟವನ್ನು ಮಾಡ್ಬೋದು, ಏನೇನು ವಿಚಾರಗಳಿದೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಹೀಗಾಗಿ ಏನು ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮಾಡಬೇಕು ಅಂತ ಇವರು ಯೋಚನೆ. ಸದನದಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ, ಹೋರಾಟಗಳಾಗುತ್ತೆ. ಏನು ಇವತ್ತಿನಿಂದಾನೇ ನಾವು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಬೇಕು, ಏನೇನು ವಿಚಾರಗಳಿದೆ, ಸರ್ಕಾರದ ವೈಫಲ್ಯಗಳು ಏನೇನಿದೆ, ಏನೇನು ಘಟನೆಗಳಾಯಿತು ಸಾಲಾಗಿ ಅದರ ಬಗ್ಗೆ ಪ್ರಶ್ನೆಯನ್ನು ಎತ್ತಾರೆ. ಆರ್ ಅಶೋಕ್ ಆಗಿರ್ಬೋದು, ಬಿ.ವೈ. ವಿಜೇಂದ್ರ ಆಗಿರ್ಬೋದು, ಚೆಲ್ವಾದಿ ಆಗಿರ್ಬೋದು, ಬೇರೆ ಬೇರೆ ಬಿಜೆಪಿಯ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕಂತಂದರೆ ಕೆಲವೊಂದು ವಿಚಾರಗಳು ಗಂಭೀರವಾಗಿದೆ ರಾಜ್ಯ ಸರ್ಕಾರದ ಹತ್ರ ಕೇಳುವಂತಹ ಪ್ರಶ್ನೆಗಳು. ಯಾಕಂದರೆ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ದಾಳಿಗಳಾಗಿರ್ಬೋದು, ಮತ್ತು ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳಾಗಿರ್ಬೋದು, ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಹೀಗಾಗಿ ಬಿಜೆಪಿ ನಾಯಕರೇನಿದ್ದಾರೆ ಅವರು ಪ್ರಶ್ನೆ ಮಾಡ್ತಾರೆ ಇದರ ಬಗ್ಗೆ. ಇದಕ್ಕೆ ಸರ್ಕಾರ ಮತ್ತು ಅಲ್ಲಿನ ಕಾಂಗ್ರೆಸ್ ನಾಯಕರು, ಸಿಎಂ ಅವರು ಏನು ಉತ್ತರವನ್ನು ಕೊಡುತ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.